ಬಹಳ ಸರಳವಾಗಿ, ಈಸಿಯಾಗಿ, ಕ್ವಿಕ್ ಆಗಿ ಮತ್ತು ಟೇಸ್ಟಿಯಾಗಿರೋ ಒಂದು ಬರ್ಫಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಈ ಬರ್ಫಿಯಲ್ಲಿ ಖೋಯಾ ಹಾಕಿಲ್ಲ ಮತ್ತೆ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ. ಮನೇಲಿರೋ ಸಾಮಾನಿನಿಂದನೇ ಈ ಬರ್ಫಿ ಮಾಡಿದ ಬಹಳ ಸರಳವಾಗಿ ಸಾಫ್ಟ್ ಮತ್ತೆ ಟೇಸ್ಟಿ ಆಗ್ತದೆ. ಈಗ ಮುಂದೆ ಬರೋ ರಾಖಿ ಹಬ್ಬಕ್ಕೆ ನೀವು ಈ ಸ್ಪೆಷಲ್ ಸ್ವೀಟ್ ಸಾಫ್ಟ್ ಬರ್ಫಿ ಮಾಡಿ ನೋಡ್ರಿ, ಎಲ್ಲರಿಗೂ ಇಷ್ಟ ಆಗ್ತದೆ. ಹರೇ ಶ್ರೀನಿವಾಸ, ರೇಖಾಸ್ ವೆಜಿ ಫ್ಯೂಷನ್ಗೆ ಸ್ವಾಗತ. ಈ ಸಾಫ್ಟ್ ಬರ್ಫಿ ಮಾಡಲಿಕ್ಕೆ 2 ದೊಡ್ಡ ತೆಂಗಿನಕಾಯಿ ತಗೊಂಡು ಒಡ್ಕೊಂಡಿವಿ. ಇದು ಫ್ರೆಶ್ ತೆಂಗಿನಕಾಯಿ ಇರಬೇಕು, ಮೊದಲೇ ಒಡೆದು ಇಟ್ಟಿರೋದು ಇರಬಾರ್ದು. ಎಷ್ಟು ಫ್ರೆಶ್ ತೆಂಗಿನಕಾಯಿ ಇರ್ತದೆ ಅಷ್ಟು ಬರ್ಫಿ ಬಹಳ ಸಾಫ್ಟ್ ಆಗ್ತದೆ. ಇದರ ಹಿಂದಿರೋ ಈ ಬ್ರೌನ್ ಕಲರ್ದು ಒಂದು ಲೇಯರನ್ನು ನಾವು ಒಂದು ಸ್ಕ್ರ್ಯಾಪರ್ಲಿಂದ ತೆಗಿಯೋಣ. ಅದು ಇತ್ತಂದ್ರೆ ಬರ್ಫಿ ಕಲರ್ ಬೆಳ್ಳಗೆ ಬರೋದಿಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಅಂದ್ರೆ ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ. ಈ ಕೊಬ್ಬರಿನ ನಾನು ತೆಳ್ಳಗೆ ಹೆಚ್ಕೊಂಡಿನಿ. ಅಂದ್ರೆ ಇದ್ರ ಮೇಲೆ ಹಿಂದಿಂದ ಬ್ರೌನ್ ತೆಗ್ದಿದ್ದಕ್ಕೆ ಎಷ್ಟು ಬೆಳ್ಳಗೆ ಶುಭ್ರವಾಗಿ ಈ ಕೊಬ್ಬರಿ ಕಾಣಿಸ್ತದೆ. ಈಗ ಮಿಕ್ಸರ್ ಜಾರ್ ಒಳಗೆ ಇದನ್ನು ನೀವು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ರಿ, ರುಬ್ಕೊಳ್ರಿ. ಇವಾಗ ಇದು ನೋಡ್ರಿ ಚಂದ ಸಣ್ಣಗಾಗ್ಬಿಟ್ಟದೆ. ಇನ್ನೂ ಸಣ್ಣಗಾಗಬೇಕು ನಮಗೆ. ಅದಕ್ಕೆ ಈಗ ಇದ್ರೊಳಗೆ ನಾನು 1 ಕಪ್ ಈ ಗಟ್ಟಿ ಹಾಲು, ಫುಲ್ ಫ್ಯಾಟ್ ಮಿಲ್ಕ್ ಅಂತಾರಲ್ಲ ಅದು ಹಾಕಿನಿ. ನಿಮ್ಮ ಹತ್ರ ಯಾವ ಹಾಲು ಅದ ನೀವು ಮನೆಯೊಳಗೆ ಆ ಹಾಲು ಹಾಕ್ಕೋಬೋದು. ಹಾಲು ಹಾಕಿದ್ಮೇಲೆ ಚಂದ ನುಣ್ಣಗೆ ಇದನ್ನು ರುಬ್ಕೋಬೇಕು ನೀವು. ನೋಡ್ರಿ ಎಷ್ಟು ಚಂದ ಬೆಳ್ಳಗೆ ನುಣ್ಣಗೆ ರುಬ್ಬಿ ಬಂದದ. ಈ ರೀತಿ ಆಗಬೇಕು. ಇದನ್ನು ಈಗ ನಾನು ಒಂದು ದೊಡ್ಡ ದಪ್ಪ ತಳ ಇರೋ ಪ್ಯಾನ್ ಒಳಗೆ ತಕ್ಕೊಂಡೀನಿ. ಈ ರೀತಿ ನಮಗೆ ಎಷ್ಟು ಬೆಳ್ಳಗೆ ಎಕ್ದಮ್ ಸ್ಮೂತ್ ಆಗಿರೋ ಪೇಸ್ಟ್ ಆಗಿರಬೇಕು. ಇವಾಗ ಇದಕ್ಕೆ ನಾನು ಇನ್ನೂ ಒಂದು ಅರ್ಧ ಕಪ್ ಹಾಲು ಹಾಕ್ಲಿಕತ್ತೀನಿ. ನೀವು ಬೇಕಾದ್ರೆ ಇನ್ನೂ 1 ಕಪ್ ಹಾಕ್ಕೊಳ್ರಿ. ಆದರೆ ಭಾಳ ಹಾಲು ಹಾಕೋದ್ರಿಂದ ಅದು ಕುದಿ ಗಟ್ಟಿ ಆಗಲಿಕ್ಕೆ ಭಾಳ ಟೈಮ್ ತಗೋತದೆ. ಇದಕ್ಕೆ 1.5 ಕಪ್ ನಾನು ಸಕ್ಕರೆ ಹಾಕೀನಿ. ಆಮೇಲೆ ಮತ್ತೆ ನಾನು ಟೇಸ್ಟ್ ನೋಡಿ ಹೆಚ್ಚು ಬೇಕಾದರೆ ಮತ್ತೆ ಹಾಕೋತೀನಿ. ಇದನ್ನು ಇದೇ ರೀತಿ ಸ್ವಲ್ಪ ಹೊತ್ತು ಸಕ್ಕರೆ ಕರಗಲಿಕ್ಕೆ ಬಿಡೋಣ. ಇವಾಗ ಎಲ್ಲ ಕೆಲಸ ಆಗೋವರೆಗೂ ಚಲೋ ಸಕ್ಕರೆ ಕರಗ್ಯದ ನೋಡ್ರಿ. ಚಂದ ಮೇಲೆ ನಿಮ್ಗೆ ಈ ಅಳ್ಳಕ್ಕಾಗ್ಯದ. ಇದು ನಾವು ಕಲಿಸಿಟ್ಟಿರೋದು ಸಕ್ಕರೆ ಕರಿಗಿ ನೀರಾಗಿ ಬಿಟ್ಟದ. ಇವಾಗ ಇದಕ್ಕೆ ನಾನು ಸ್ವಲ್ಪ ಟೇಸ್ಟ್ ನೋಡಿದಾಗ ಸಕ್ಕರೆ ಕಡಿಮೆ ಅನ್ನಿಸ್ತು. ಇನ್ನೂ ಅರ್ಧ ಕಪ್ ಸಕ್ಕರೆ ಹಾಕೀನಿ. ಅಂದ್ರೆ ಟೋಟಲಿ ನಾನು 2 ಕಪ್ ಸಕ್ಕರೆ ಹಾಕೀನಿ. ಅರ್ಧ ಕಪ್ ಹಾಲಿನ ಪುಡಿ ಹಾಕ್ಲಿಕತ್ತೀನಿ. ಹಾಲಿನ ಪುಡಿ ಈಸಿಯಾಗಿ ನಿಮ್ಗೆ ಮನೆ ಹತ್ತಿರಲ್ಲೋ ಎಲ್ಲ ಕಿರಾಣಿ ಶಾಪ್ ಒಳಗೂ ಸಿಗ್ತದೆ. ಈ ಖೋವಾ ಮತ್ತು ಈ ಕಂಡೆನ್ಸ್ಡ್ ಮಿಲ್ಕ್ ಏನಿರ್ತದೆ ಪರ್ಟಿಕ್ಯುಲರ್ ಆಗಿ ಅದೇ ಶಾಪಿಗೆ ಇರ್ತದೆ. ಅವು ಸಮೀಪ ಎಲ್ಲೂ ಸಿಗಂಗಿಲ್ಲ. ಅವ್ರ ಸಲುವಾಗಿ ಭಾಳ ದೂರ ಮಾರ್ಕೆಟ್ ಒಳಗೆ ಹೋಗ್ಬೇಕಾಗ್ತದೆ. ಇದಕ್ಕೆ ನಾವು ಎಲ್ಲ ಈಸಿಯಾಗಿ ಸಿಗೋ ಸಾಮಾನಿಂದ ಮಾಡ್ಲಿಕತ್ತೀವಿ. ಈಗ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ನೋಡ್ರಿ. ನೀವು ಎಷ್ಟು ಚಂದ ಕೆನಿ ಥರ ಬಂದದ ಮೇಲೆ. ಇದು ಏನು ಕೊಬ್ಬರಿ ಮತ್ತು ಹಾಲು ಎಲ್ಲ ನಾವು ಮಿಕ್ಸರಲ್ಲಿ ಪೇಸ್ಟ್ ಮಾಡಿವಲ್ಲ, ಒಳ್ಳೆ ಕೆನೆ ಥರ ಆಗಿಬಿಟ್ಟದ. ಲೋ ಫ್ಲೇಮ್ ಒಳಗೆ ಕುದಿಸ್ತಿರ್ಬೇಕು. ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹೆಚ್ಕೊಂಡಿವಿ. ಸ್ವಲ್ಪ ಪುಡಿ ಪುಡಿ ಆಗಿರೋ ಡ್ರೈ ಫ್ರೂಟ್ಸನ್ನು ನಾವು ಇದು ಕುದಿಯುವಾಗ ಹಾಕೊಂಡು ಲೋ ಫ್ಲೇಮ್ ಒಳಗೆ ಚಂದ ಕುದಿಲಿಕ್ಕೆ ಬಿಡೋಣ. ಆಮೇಲೆ ಸ್ವಲ್ಪ ನಿಮಗೆ ಯಾವ್ದು ಇಷ್ಟನೋ ಆ ಡ್ರೈ ಫ್ರೂಟ್ಸು, ಇದಕ್ಕೆ ಯಾವುದು ಅಳತೆ ಇಲ್ಲ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಅನ್ನೋದು ಹಾಕ್ರಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಹೆಚ್ಚಿಗೆ ಸಾಫ್ಟ್ ಮತ್ತು ಟೇಸ್ಟ್ ಆಗಲಿಕ್ಕೆ 2 ಚಮಚ ತುಪ್ಪ ಹಾಕ್ಲಿಕತ್ತೀನಿ. ತುಪ್ಪ ಹಾಕೋದ್ರಿಂದ ಇದ್ದದ್ದು ಟೆಕ್ಸ್ಚರು ಭಾಳ ಚಲೋ ಬರ್ತದೆ. ಆಮೇಲೆ ಅದಕ್ಕೆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ನೀವು ಏಲಕ್ಕಿ ಪುಡಿ ಬೇಡ ಅಂದರೆ ಸ್ವಲ್ಪ ರೋಸ್ ಎಸೆನ್ಸು ಹಾಕ್ಕೋಬೋದು. ಇವಾಗ ಲೋ ಫ್ಲೇಮ್ ಒಳಗೆ ಕಂಟಿನ್ಯೂ ಕೈ ಆಡಿಸ್ತಿರೋನು, ಇಲ್ಲಾಂದ್ರೆ ತಳ ಹೊತ್ತೋ ಚಾನ್ಸಸ್ ಇರ್ತದೆ. ನೋಡ್ರಿ ಚಂದ ಕುದ್ದು ಗಟ್ಟಿ ಆಗ್ಲಿಕ್ಕತ್ತದ. ಇದು ಕೊಬ್ಬರಿ ಹಾಕಿವಿ ಅಂತಲೇ ಅನ್ನಿಸ್ವಾಲ್ತು. ನಾವು ತುಪ್ಪ ಹಾಕಿ ಚಂದ ಇದು ಕೊಬ್ಬರಿ ಪೇಸ್ಟ್ ಮಾಡಿದ್ದಕ್ಕೆ ಇದು ನೋಡಿದ್ರೆ ನಾವು ಯಾವುದೋ ಒಂದು ಹಲ್ವಾ ಮಾಡ್ಲಿಕ್ಕತ್ತೀವೇನೋ ಅನ್ನಿಸ್ತದೆ. ಅದೇ ಟೆಕ್ಸ್ಚರ್ ಮತ್ತು ಅದೇ ರೀತಿಯ ಒಂದು ಟೇಸ್ಟ್ ಬರ್ತದೆ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ಹೇಳ್ರಿ. ಒಂದು ಟ್ರೇ ಅಥವಾ ಒಂದು ಪ್ಲೇಟಿಗೆ ಒಂದು ಬಟರ್ ಪೇಪರ್ ಇಟ್ಟು ತುಪ್ಪ ಹಚ್ಚೋಣ. ಬಟರ್ ಪೇಪರ್ ಇಲ್ಲ ಅಂದರೆ ಡೈರೆಕ್ಟ್ ನೀವು ಪ್ಲೇಟಿಗೂ ಒಂದು ತುಪ್ಪವನ್ನು ಹಚ್ಚಿ, ಇವಾಗ ಕುದ್ದು ಗಟ್ಟಿಯಾಗಿರೋ ಈ ಬರ್ಫಿನ ನಾವು ಆ ಬಟರ್ ಪೇಪರ್ ಮೇಲೆ ಹಾಕೋಣ. ಏನಿಲ್ಲಂದ್ರೂ ಒಂದು 15 ನಿಮಿಷ ಇದು ಕುದಿಲಿಕ್ಕೆ ಟೈಮ್ ತಗೊಳ್ತು. ಇವಾಗ ಇದನ್ನು ಒಂದು ಟ್ರೇಗೆ ಹಾಕಿ ಸ್ವಲ್ಪ ಲೆವೆಲ್ಲಾಗಿ ಚಂದ ಮಾಡ್ಕೊಳ್ರಿ. ಆಮೇಲೆ ನಾವು ಸೈಡಿಗೆ ಸ್ವಲ್ಪ ಡೆಕೋರೇಷನ್ಗೆ ಅಂತ ಹೇಳಿ ಈ ಡ್ರೈ ಫ್ರೂಟ್ಸ್ ಇಟ್ಟದ, ಆ ಡ್ರೈ ಫ್ರೂಟ್ಸನ್ನು ಹಾಕೋಣ. ನಿಮಗೆ ಇನ್ನೂ ಏನು ಬೇಕೋ ಡೆಕೋರೇಷನ್ಗೆ ನೀವು ಹಾಕೋಬೋದು. ನಿಮಗೆ ಅರ್ಜೆಂಟಲ್ಲಿ ಬರ್ಫಿ ಬೇಕಾದರೆ ಇದನ್ನು ನೀವು ಸ್ವಲ್ಪ ಹೊತ್ತು ಫ್ರಿಜ್ನಾಗಿಡ್ರಿ ಸೆಟ್ ಆಗಲಿಕ್ಕೆ. ಇಲ್ಲ ಹೊರಗಡೆ ನಾರ್ಮಲ್ ರೂಮ್ ಟೆಂಪ್ರೇಚರ್ ಒಳಗೂ ಒಂದು 5-6 ತಾಸಿಗೆ ಚಂದ ಗಟ್ಟಿ ಆಗ್ತದೆ. ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಚಂದ ಇದನ್ನು ಕಟ್ ಮಾಡಲಿಕ್ಕೂ ಬರ್ತದೆ. ಇವಾಗ ಈ ಶ್ರಾವಣ ಮಾಸ ಬಂತು ಅಂದರೆ ಈ ನಾಗರ ಪಂಚಮಿ, ರಕ್ಷಾ ಬಂಧನ್ ಬಹಳ ಹಬ್ಬಗಳು ಬರ್ತಾವೆ. ಯಾವ ಹಬ್ಬಕ್ಕೂ ನೀವು ಇದನ್ನು ಸ್ವೀಟನ್ನು ಮಾಡ್ಬೋದು. ಎಲ್ಲಾದರೂ ಟ್ರಿಪ್ಪಿಗೆ ಹೊಂಟ್ರೆ ಕೂಡ ನೀವು ಇದನ್ನು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಇದು ಭಾಳ ದಿನದವರೆಗೂ ಕೆಡೋದಿಲ್ಲ. ಇವಾಗ
ಈ ನಮ್ಮ ಕೊಬ್ಬರಿ ಬರ್ಫಿ ರೆಡಿಯಾಗಿದೆ. ಎಷ್ಟು ಬಹಳ ಸಾಫ್ಟಾಗಿರ್ತದೆ ಇದು. ಬೇರೆ ಕೊಬ್ಬರಿ ವಡಿಗತೆ ಇದು ಸ್ವಲ್ಪ ಹಾರ್ಡ್ ಇರೋದಿಲ್ಲ. ತುಂಬ ಸಾಫ್ಟ್ ಮತ್ತು ಮೃದುವಾಗಿ ಟೇಸ್ಟ್ ಇರ್ತದೆ. ಥ್ಯಾಂಕ್ ಯು.